ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ. SCPಯ ಪವರಿನ ಬಗ್ಗೆ, ಎಷ್ಟು ದುಡ್ಡು ಮಾಡಬಹುದು ಅಂತ. ಯಾಕಂತಂದರೆ ಬಹಳ ಜನಕ್ಕೆ ಇದರ ಬಗ್ಗೆ ಅರಿವು ಇಲ್ಲ. ಸ್ವಲ್ಪ ದುಡ್ಡಿನಲ್ಲಿ ಬೇಕಾದಷ್ಟು ಪ್ರಾಫಿಟ್ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ತೋರಿಸೋದೇನು ಅಂತಂದರೆ, ಒಬ್ಬ ವ್ಯಕ್ತಿ 3,000 ರೂಪಾಯಿಯನ್ನು 5 ಕಂಪನಿಗಳಲ್ಲಿ SCP ಮಾಡ್ತಾ ಹೋದರೆ ಜುಲೈ 2000ದಿಂದ ಜುಲೈ 2021ರವರೆಗೆ 21 ವರ್ಷ, ಆದರೆ 22 ಇನ್ಸ್ಟಾಲ್ಮೆಂಟ್ ಆಗುತ್ತೆ. ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಇನ್ವೆಸ್ಟ್ಮೆಂಟನ್ನು, ಒನ್ ಟೈಮ್ ಇನ್ವೆಸ್ಟ್ಮೆಂಟನ್ನು ಇಯರ್ಲಿ ಜುಲೈಯಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದೇವೆ. ಆದರೆ ಸರಿಯಾದ ಟೆಕ್ನಿಕ್ ಏನು ಅಂತಂದರೆ, ನೀವು ಪ್ರತಿ ತಿಂಗಳು ಒಂದು ಅಂದಾಜು 500,000 ರೂಪಾಯಿಯನ್ನು ಒಂದು 5-6 ಕಂಪನಿಗಳಲ್ಲಿ ಹಾಕ್ಕೊಂಡು ಹೋದ್ರು ನಿಮಗೆ ದೊಡ್ಡ ಪ್ರಾಫಿಟ್ ಬರುತ್ತೆ. 10, 20, 30 ವರ್ಷಗಳಲ್ಲಿ ಒಂದು 6ರಿಂದ 10 ಸ್ಟಾಕ್ಗಳಲ್ಲಿ. ಬಹಳ ಜನ ಏನು ಹೇಳ್ತಾರೆ, ಸರ್ ನೀವು ಹಳೆ ಕಾಲದ ಸ್ಟೋರಿ ಹೇಳ್ತಾ ಇದ್ದೀರಿ, ಒಪ್ಕೊಳ್ತೀನಿ. ಆದರೆ ಒಂದು ವಿಚಾರ, ನಮ್ಮ ಗ್ರ್ಯಾಜುಯೇಟ್ಸ್ ಡಾಕ್ಟರ್ ಭರತ್ ಚಂದ್ರ ಕ್ಲಾಸ್ ತಗೊಂಡವರು ಈಗಾಗಲೇ ಸುಮಾರು ಜನ ಕೋಟಿಗಟ್ಟಲೆಯನ್ನು ಸಂಪಾದನೆ ಮಾಡಿಟ್ಕೊಂಡು ಬಿಟ್ಟಿದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ಒಂದು ಅಂದಾಜು 25-30 ಸಾವಿರ ಜನ ನಮ್ಮಿಂದಾಗಿ ನಮ್ಮ ವರ್ಕ್ಶಾಪ್ ತಗೊಂಡ ಮೇಲೆ SCP ಪ್ರಾರಂಭ ಮಾಡಿದ್ದಾರೆ. ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಹೇಳಬೇಕು, ಹಳೆಯ ಕಾಲದ ಕತೆ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಕಂಪನಿಗಳಲ್ಲಿ ನಾನು SCP ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರು ದೊಡ್ಡ ಮೊತ್ತದ ಸಂಗ್ರಹಣೆ ಇನ್ನು 20, 15, 25 ವರ್ಷದಲ್ಲಿ ಮಾಡಬಹುದು. ಮಧ್ಯದಲ್ಲಿ ಬೇಕಾದ ದುಡ್ಡು ತೆಗಿಬೋದು, ಏನು ತೊಂದರೆ ಇಲ್ಲ. ಆದರೆ ಯಾವ ಕಂಪನಿಯಲ್ಲಿ ಹಣ ಹಾಕಬೇಕು ಮತ್ತೆ ಆ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್, ಪ್ರಾಫಿಟ್ ಲಾಸ್ನ ನೋಡ್ಕೊಳ್ಳೋದು ನಿಮ್ಮ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಷೇರು ಮಾರುಕಟ್ಟೆ ಬಗ್ಗೆ ಗಮನ ಇರಬೇಕು, ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋಸ್ನ ಕನಿಷ್ಠ ಪಕ್ಷ 3 ತಿಂಗಳಾದರೂ ನೋಡಿರಬೇಕು ಮತ್ತು ಸಂಶೋಧನೆ ಮಾಡಲಿಕ್ಕೆ ಬರಬೇಕು. ನಾನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏಷ್ಯನ್ ಪೇಂಟಲ್ಲಿ ಜುಲೈಯಲ್ಲಿ ಪ್ರತಿ ವರ್ಷ ಎಷ್ಟು ರೂಪಾಯಿ ಇತ್ತು? ಉದಾಹರಣೆ 2004ರಲ್ಲಿ 32 ರೂಪಾಯಿ ಇತ್ತು. 2021ರಲ್ಲಿ ಆವ್ರೇಜು ಜುಲೈಯಲ್ಲಿ 2983 ಇತ್ತು. ನೀವು ಏಷ್ಯನ್ ಪೇಂಟ್ ಹಾಕಿದರೆ ಪ್ರತಿ ವರ್ಷ 28.92% ಬರ್ತಾ ಇದೆ. ಬಜಾಜ್ ಫೈನಾನ್ಸಲ್ಲಿ ಹಾಕಿದ್ರೆ ಪ್ರತಿ ವರ್ಷ ನಿಮಗೆ 46.30% ವರ್ಕೌಟ್ ಆಗ್ತಾ ಇದೆ. ಟೈಟನಲ್ಲಿ 37.93% ವರ್ಕೌಟ್ ಆಗ್ತಾ ಇದೆ. ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ 17.80 ಕಂಟಿನ್ಯೂಸ್ ಆಗಿ ಕಳೆದ 21 ವರ್ಷದಿಂದ ವರ್ಕೌಟ್ ಆಗ್ತಾ ಇದೆ. L&T ಸುಮಾರು ದಿವಸದಿಂದ ಮೇಲೋದಂಗೆ ಕಾಣ್ತಾ ಇಲ್ಲ, ಆದರೂ ಕೂಡ CAGR 21.78% ವರ್ಕೌಟ್ ಆಗಿದೆ 21 ವರ್ಷದಲ್ಲಿ. ಈಗ ಸಾರಾಂಶವನ್ನು ಹೇಳ್ತಾ ಇದ್ದೀನಿ. ಏಷ್ಯನ್ ಪೇಂಟಲ್ಲಿ ಹಾಕಿದ್ದು 66,000 ರೂಪಾಯಿ 22 ವರ್ಷದಲ್ಲಿ. ಇವತ್ತಿನ ವ್ಯಾಲ್ಯೂ 27,65,43. ಬಜಾಜ್ ಫೈನಾನ್ಸಲ್ಲಿ ನೀವು ಹಾಕಿದ್ದು 66,000, ಇವತ್ತು ಬರೋದು 2.78 crores. ಇದೇ ಥರ ಪಟ್ಟಿ ಹಾಕಿದ್ದೇನೆ. ಟೋಟಲ್ ಇವತ್ತಿನವರೆಗೆ ನೀವು ಹಾಕಿದ ದುಡ್ಡು 3,30,000. ನಿಮಗೆ ಬರುವುದು 4,15,00,000. 30.55% ಆವ್ರೇಜ್ ಆಗಿ ಪ್ರತಿ ವರ್ಷ CAGR ಅಲ್ಲಿ ವರ್ಕೌಟ್ ಆದಾಗಾಯಿತು. ಒಂದು 5 ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇನೆ. ಈ ವಿಡಿಯೋನ ನನ್ನ ಸಲಹೆ ಕನಿಷ್ಠ ಪಕ್ಷ 5 ಸತಿ ಆದರೂ ನೋಡಿ, ನಿಮಗೆ ಮೋಟಿವೇಶನ್ ಬರುತ್ತೆ. ನಾನೂ ಕೂಡ ಸೇವ್ ಮಾಡಬೇಕು ಅಂತ. ನೋಡಿ, ಶ್ರೀಮಂತಿಕೆ ಇಂಪಾರ್ಟೆಂಟ್ ಅಲ್ಲ. ಕೇವಲ ತಿಂಗಳಿಗೊಂದು 5-10 ಸಾವಿರ ಹಾಕ್ಕೊಂಡು ಹೋದ್ರೂ ಕೋಟಿಗಟ್ಟಲೆಯನ್ನು ಸಂಪಾದನೆ ಮಾಡಬಹುದು. ನೀವು ನಿಮ್ಮ ಸೋಮಾರಿತನ ಬಿಡಬೇಕು, ಸ್ವಲ್ಪ ರಿಸರ್ಚ್ ಮಾಡಬೇಕು, ಅರ್ಥ ಮಾಡಬೇಕು, ಡಾಕ್ಟರ್ ಭರತ್ ಚಂದ್ರ ವಿಡಿಯೋ ಕೇಳಬೇಕು. ಮೊದಲನೇ ಅಬ್ಸರ್ವೇಷನು, ಈ ಉದಾಹರಣೆಯಲ್ಲಿ ಇಯರ್ಲಿ SCP ಅಂತ ಹೇಳಿದ್ದೇನೆ, ಆದರೆ ನೀವು ತಿಂಗಳು ಹಾಕ್ಕೊಂಡು ಹೋಗೋದು ಸೇಫ್. ಎರಡನೆಯದ್ದು 15-20 ವರ್ಷ ಅಂತಂದ್ರೆ ಲಾಂಗ್ ಟರ್ಮ್. ಆವಾಗ ನೀವು ಷೇರುಗಳಿಂದ 15ರಿಂದ 25ರಿಂದ 30% ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು.
ಆದರೆ ಸರಿಯಾದ ಷೇರುಗಳನ್ನು ಆಯ್ಕೆ ಮಾಡಿಕೊಂಡು ನೋಡ್ಕೊಂಡು ಹೋಗಬೇಕು. ಮೂರನೇದು, ಇದಲ್ಲದೇನೆ ಪ್ರತಿ ಷೇರುಗಳಲ್ಲೂ ಒಂದು ಅಂದಾಜು ಪ್ರತಿ ವರ್ಷ 1-2% ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಅದು ಕೂಡ ಬಂತು ಅಂತಂದ್ರೆ ಮತ್ತೊಂದಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಮೇಲಕ್ಕೆ ಹೋಗುತ್ತೆ. 4ನೇ ಅಬ್ಸರ್ವೇಷನ್, ಮೊದಲು ಈ ಲೆಕ್ಕಗಳನ್ನು ಹೇಳಬೇಕಾದ್ರೆ ಹೊಸ ಹೂಡಿಕೆದಾರರು ಡಾಕ್ಟರ್ ಭರತ್ ಚಂದ್ರ ಅವರು ಸ್ಟೋರಿ ಹೇಳ್ತಾ ಇದ್ದಾರೆ ಅಂತ ಊಹಿಸ್ಕೊಳ್ತಾರೆ. ನಮ್ಮ ಗ್ರಾಜುಯೇಟ್ಸ್ ಆಗ್ಲೇ ಹಾಕ್ತಾ ಇದ್ದಾರೆ, ನಮ್ಮ ಮನೆಯಲ್ಲೂ 2 ಹುಡುಗರು ಮಕ್ಕಳು ಹಾಕ್ತಾ ಇದ್ದಾರೆ, ಇದೇ ತರ ರಿಟರ್ನ್ಸ್ ಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ಹಾಕುವುದನ್ನು ಸ್ಟಾರ್ಟ್ ಮಾಡಿ, ದಯವಿಟ್ಟು ಚಕ್ರ ಬಡ್ಡಿಯ ಪ್ರಯೋಜನವನ್ನು ಪಡೆಯಿರಿ. 5ನೇ ಅಬ್ಸರ್ವೇಷನ್, ಒಮ್ಮೆ ನಿಮಗೆ ಚಕ್ರ ಬಡ್ಡಿಯಲ್ಲಿ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಬಹುಶಃ ನಿಮ್ಮ ಮನೆಯಲ್ಲಿ ದುಡ್ಡು ಇಡ್ಲಿಕ್ಕೆ ಜಾಗ ಸಿಕ್ಕೋದಿಲ್ಲ. ನೀವು ಬ್ಯಾಂಕ್ನಲ್ಲಿ ಲಾಕರ್ ತಗೋಬೇಕು, ಇಲ್ಲ 2-3 ಅಕೌಂಟ್ ತೆಗಿಬೇಕಾಗ್ತದೆ, ಅಷ್ಟು ದುಡ್ಡು ಬರುತ್ತೆ. ಅಂದ್ರೆ ಜೋಕಿಗೆ ಹೇಳ್ತಾ ಇರೋದು ನಾನು, ದುಡ್ಡು ಬರುತ್ತೆ, ಇಡೋದಕ್ಕೆ ಬ್ಯಾಂಕ್ ಇದೆ. ಸ್ನೇಹಿತರೆ, ಈಗ ಕೊನೆಯಲ್ಲಿ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬೇಕು. ನೀವು ನನ್ನ ವಿಡಿಯೋಗಳನ್ನು ಬಹಳ ದಿನದಿಂದ ಕೇಳ್ತಾ ಇದ್ದೀರಿ. ಈಗಾಗಲೇ ನಾನು SCPನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಶೇರ್ಸ್ ಅಲ್ಲಿ ಅಂತಂದ್ರೆ ಎ ಅಂತ ಟೈಪ್ ಮಾಡಿ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸೋಮಾರಿತನ ಇನ್ನೂ ಬಿಟ್ಟು ಹೋಗಿಲ್ಲ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನನ್ನ ಸಲಹೆ, ಕನಿಷ್ಠ ಪಕ್ಷ 3 ತಿಂಗಳು ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಅವಿರತವಾಗಿ ನೋಡ್ತೀನಿ, 4 ವಿಡಿಯೋ ಅಂತಂದ್ರೂ ಸಾಕು, ನೀವು ಬೇಕಾದಷ್ಟು ದುಡ್ಡನ್ನು ಗಳಿಸ್ಕೊಳ್ಳಿಕ್ಕೆ ಮೋಟಿವೇಶನ್ ಸಿಗುತ್ತೆ, ಮತ್ತೆ ದುಡ್ಡು ಬರುತ್ತೆ. ಆಮೇಲೆ ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ನಾವು ಮಾತ್ರ ಶ್ರೀಮಂತರಾದ್ರೆ ಸಾಲದು, ಆ ದಾರಿಯನ್ನು ಬೇರೆಯವರಿಗೂ ತೋರಿಸೋಣ, ಕನ್ನಡದವರಿಗೆ, ಭಾರತೀಯರಿಗೆ, ಎಲ್ಲರಿಗೂ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋ ಸ್ವಲ್ಪ ಉದ್ದ ಆಗಿದೆ, ಕ್ಷಮೆ ಇರಲಿ. ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.